ಎಲ್ಲರಿಗೂ ಕ್ರ್ಯಾಕ್ SSC ಎಕ್ಸಾಮ್ ಮ್ಯಾಟ್ SSC ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಫೆಬ್ರವರಿ 13ರಂದು ನಡೆದ SSC MTS ಅನಾಲಿಸಿಸ್ ಬಗ್ಗೆ ಕ್ಲಾಸ್ ತಗೋತೀನಿ. ಸೊ 3 ಶಿಫ್ಟ್ಗಳಲ್ಲಿ ಕೇಳಲಾದ ಪ್ರಶ್ನೋತ್ತರಗಳು. ಸೊ ಇವೇ ಪ್ರಶ್ನೆಗಳು ಬಂದಿತ್ತವಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ಟೂಡೆಂಟ್ಸ್ ಯಾವ ರೀತಿ ಕ್ವಶನ್ಸ್ನ ಕಳಿಸಿರ್ತಾರೋ ಅದೇ ರೀತಿ ನಾವು ಕ್ವಶನ್ಸ್ನ ತೊಗೊಂಡಿರ್ತೀವಿ. ಬನ್ನಿ ನೋಡೋಣ. ಲೂಯಿ ನಾಗೈನಿ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುವ ಪ್ರಮುಖ ಬೀಜ ಬಿತ್ತುವ ಹಬ್ಬವಾಗಿದೆ? ಸರಿಯಾದ ಉತ್ತರ ಮಣಿಪುರ್. ಸೊ ನೋಡಿ ಹೆಚ್ಚಿನ ಮಾಹಿತಿ. ಮಣಿಪುರ್ ಮುಖ್ಯವಾಗಿ ಬೆಟ್ಟದ ಪ್ರದೇಶಗಳ ಸಮುದಾಯ ನಾಗಾ ಬುಡಕಟ್ಟು ಜನಾಂಗದವರು ಆಚರಿಸ್ತಾರೆ. ಸೊ ಉದಾಹರಣೆಗೆ ತಂಕುಲ್, ರಾಂಗ್ಮೈ, ಮಾವೋ ಇತ್ಯಾದಿ ಪ್ರತಿ ವರ್ಷ ಫೆಬ್ರವರಿ 14-15ರಂದು ಸುಮಾರಿಗೆ ಆಚರಿಸಲಾಗುತ್ತದೆ. ಇದು ಬಿತ್ತನೆ ಸಮಯದಲ್ಲಿ ಉತ್ತಮ ಬೆಳೆಗಾಗಿ ಪ್ರಾರ್ಥಿಸುವುದು ಮತ್ತು ಸಂಸ್ಕೃತಿಯನ್ನು ಪ್ರದರ್ಶಿಸುವುದು. ಮಣಿಪುರ ರಾಜ್ಯದ ಪ್ರಮುಖ ಹಬ್ಬಗಳಲ್ಲಿ ಯೋಶಾಂಗ್ ಮಣಿಪುರದ ಹೋಳಿ ಹಬ್ಬ, ನಿಂಗೋಲ್ ಚಾಕೋಬಾ ಪಾರಂಪರಿಕ ಸಹೋದರ ಸಹೋದರಿಯರ ಮಿಲನದ ಹಬ್ಬ, ಸಾಜಿಬು ಚಿರೋಬಾ ಹೊಸ ವರ್ಷದ ಹಬ್ಬ, ಲೈ ಹರೋಬಾ ದೇವರ ಉತ್ಸವ, ಕಾಂಗ್ ರಥಯಾತ್ರೆ ಮತ್ತು ಲೂಯಿ ನಾಗೈನಿ ಬಿತ್ತನೆ ಹಬ್ಬ ಸೇರಿವೆ. ನೆಕ್ಸ್ಟ್ ಕ್ವಶನ್. ದಿ ಪೇಂಟರ್ ಆಫ್ ಸೈನ್ಸ್ ಪುಸ್ತಕದ ಲೇಖಕರು ಯಾರು? ಅದು ಸರಿಯಾದ R.K. ನಾರಾಯಣ್. ಸೊ R.K. ನಾರಾಯಣ್ ಅವರ ಇತರ ಪ್ರಮುಖ ಕೃತಿಗಳು ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್, ದಿ ಗೈಡ್. ಸೊ ಇದಕ್ಕಾಗಿ ಅವರಿಗೆ ಅಕಾಡೆಮಿ ಸಾಹಿತ್ಯ ಪ್ರಶಸ್ತಿ ಕೂಡ ಲಭಿಸಿದೆ. ನೆಕ್ಸ್ಟ್ ಕ್ವಶನ್. ಮಹಿಳೆಯರಿಂದ ಸಂಪೂರ್ಣವಾಗಿ ನಡೆಸಲ್ಪಡುವ ವಿಶ್ವದ ಏಕೈಕ ಮಾರುಕಟ್ಟೆಯಾದ ಇಮಾ ಕೆಥೈಲ್ ಅಥವಾ ಮದರ್ಸ್ ಮಾರ್ಕೆಟ್ ಎಲ್ಲಿದೆ? ಅದು ಸರಿಯಾದ ಉತ್ತರ ಇಂಫಾಲ್, ಮಣಿಪುರ್. ನೆಕ್ಸ್ಟ್ ಕ್ವಶನ್. ಭಾರತದ ಮೊದಲ ಅಧಿಕೃತ ಭಾಷಾ ಸಮೀಕ್ಷೆ ಯಾವಾಗ ಪ್ರಾರಂಭವಾಯಿತು? ಅದು ಸರಿಯಾದ ಉತ್ತರ 1884. ಸೊ ಸಮೀಕ್ಷೆಯ ನೇತೃತ್ವ. ಭಾರತೀಯ ಭಾಷೆಗಳ ಮೊದಲ ವ್ಯವಸ್ಥಿತ ಮತ್ತು ಸಮಗ್ರ ಸಮೀಕ್ಷೆಯನ್ನು ಸರ್ ಜಾರ್ಜ್ ಅಬ್ರಹಾಂ ಗ್ರಿಯರ್ಸನ್ ನೇತೃತ್ವದಲ್ಲಿ ಕೈಗೊಳ್ಳಲಾಯಿತು. ಇದನ್ನು ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ. ಈ ಸಮೀಕ್ಷೆಯ ಪ್ರಸ್ತಾವನೆಯನ್ನು 1886ರಲ್ಲಿ ವಿಯೆನಾ ಕಾಂಗ್ರೆಸ್ನಲ್ಲಿ ಇಡಲಾದರೂ ಅಧಿಕೃತವಾಗಿ ನೆಲಮಟ್ಟದಲ್ಲಿ ಇದರ ಕೆಲಸ 1894ರಲ್ಲಿ ಪ್ರಾರಂಭವಾಯಿತು. ಈ ಸಮೀಕ್ಷೆ ಸುಮಾರು 30 ವರ್ಷಗಳ ಕಾಲ ನಡೆಯಿತು. ನೆಕ್ಸ್ಟ್ ಕ್ವಶನ್. ಉಮೇಶ್ ಚಂದ್ರ ಬ್ಯಾನರ್ಜಿ ಅಂದರೆ WC ಬ್ಯಾನರ್ಜಿ ಅವರು ಯಾವುದರ ಮೊದಲ ಅಧ್ಯಕ್ಷರಾಗಿದ್ದರು? ಸರಿಯಾದ ಉತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ. ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗಿದ್ದರು. ಐತಿಹಾಸಿಕ ಅಧಿವೇಶನ. ಅವರು ಡಿಸೆಂಬರ್ 1885ರಲ್ಲಿ ಕಾಂಗ್ರೆಸ್ನ ಮೊದಲ ಅಧಿವೇಶನ ಅಧ್ಯಕ್ಷತೆ ವಹಿಸಿದರು. ಈ ಅಧಿವೇಶನ ನಡೆದ ಸ್ಥಳ. ಈ ಅಧಿವೇಶನ ಬಾಂಬೆ ಅಥವಾ ಈಗಿನ ಮುಂಬಯಿಯ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ನಡೆಯಿತು. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಕುಸ್ತಿಯ ಪ್ರಮುಖ ವಿಧಗಳು? ಇಂಡೋ ರೋಮನ್, ಫ್ರೀಸ್ಟೈಲ್. ಸೊ ಇದಕ್ಕೆ ಸರಿಯಾದ ಉತ್ತರ ಕೇವಲ 2ನೇದು ಮಾತ್ರ ಸರಿಯಾಗಿದೆ, ಫ್ರೀಸ್ಟೈಲ್. ಫ್ರೀಸ್ಟೈಲ್ ಕುಸ್ತಿ ನೋಡಿ, ಇದು ಕುಸ್ತಿಯ ಒಂದು ಜಾಗತಿಕ ಮತ್ತು ಒಲಿಂಪಿಕ್ ಪ್ರಕಾರವಾಗಿದೆ. ಇದರಲ್ಲಿ ಕುಸ್ತಿಪಟು ತನ್ನ ಎದುರಾಳಿಯನ್ನು ಮಣಿಸಲು ತನ್ನ ಕೈ ಮತ್ತು ಕಾಲುಗಳೆರಡನ್ನೂ ಬಳಸಬಹುದು ಮತ್ತು ಎದುರಾಳಿಯ ಕಾಲುಗಳನ್ನು ಸಹ ಹಿಡಿಯಬಹುದು. ಭಾರತದ ಹೆಚ್ಚಿನ ಒಲಿಂಪಿಕ್ ಪದಕಗಳು ಉದಾಹರಣೆ ಬಜರಂಗ್ ಪುನಿಯಾ, ರವಿ ದಹಿಯಾ ಇದೇ ವಿಭಾಗದಲ್ಲಿ ಬಂದಿವೆ. ಗ್ರೀಕೋ ರೋಮನ್ ಕುಸ್ತಿ ನೋಡಿ, ಕುಸ್ತಿಯ ಮತ್ತೊಂದು ಮುಖ್ಯ ಪ್ರಕಾರ ಗ್ರೀಕೋ ರೋಮನ್ ಹೊರತು ಇಂಡೋ ರೋಮನ್ ಅಲ್ಲ. ಈ ಶೈಲಿಯಲ್ಲಿ ಕುಸ್ತಿಪಟು ತನ್ನದೇ ದೇಹದ ಮೇಲ್ಭಾಗವನ್ನು ಕಮರ್ಗಿಂತ ಮೇಲಿನ ಮಾತ್ರ ಬಳಸಬಹುದು. ಇದರಲ್ಲಿ ಎದುರಾಳಿಯ ಕಾಲುಗಳನ್ನು ಹಿಡಿಯುವುದು ಅಥವಾ ತನ್ನ ಕಾಲುಗಳನ್ನು ಬಳಸುವುದು. ನೆಕ್ಸ್ಟ್ ಕ್ವಶನ್. ತೋಡಾ ಭಾಷೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳ ಹೇಳಿಕೆಯನ್ನು ಪರಿಗಣಿಸಿ. ಇದು ಅಳವಿ ಅಂಚಿನಲ್ಲಿರುವ ಭಾಷೆಯಾಗಿದೆ. ಇದು ಪೂರ್ವ ದಕ್ಷಿಣದ ದ್ರಾವಿಡ ಭಾಷೆ. ಸೊ ಇದು ಸರಿಯಾದ 2 ಆಯ್ಕೆ ಕೂಡ ಸರಿಯಾಗಿದೆ. ಸೊ ನೋಡಿ, ಯುನೆಸ್ಕೋ ಪ್ರಕಾರ ತೋಡಾ ಭಾಷೆಯು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ವರ್ಗದಲ್ಲಿ ಇರಿಸಲಾಗಿದೆ. ಇದನ್ನು ಮಾತನಾಡುವ ಜನರ ಸಂಖ್ಯೆ ಬಹಳ ಕಡಿಮೆ, ಸುಮಾರು 1000ರಿಂದ 2000 ನಡುವೆ ಉಳಿದಿದೆ. ಇದನ್ನು ಮುಖ್ಯವಾಗಿ ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ವಾಸಿಸುವ ತೋಡಾ ಬುಡಕಟ್ಟು ಜನರು ಮಾತನಾಡುತ್ತಾರೆ. ಭಾಷಾ ವಿಜ್ಞಾನದ ದೃಷ್ಟಿಯಿಂದ ತೋಡಾ ಭಾಷೆಯು ದ್ರಾವಿಡ ಭಾಷಾ ಕುಟುಂಬದ ಸದಸ್ಯ ಮತ್ತು ಇದನ್ನು ಪ್ರೋಟೋ ದಕ್ಷಿಣ ದ್ರಾವಿಡ ಗುಂಪಿಗೆ ಸೇರಿದೆ ಎಂದು ಪರಿಗಣಿಸಲಾಗಿದೆ. ಇದರಲ್ಲಿ ಧ್ವನಿಗಳ ಸಂಕೀರ್ಣತೆ ತುಂಬಾ ಹೆಚ್ಚಾಗಿದೆ. ಇದು ಇತರ ದ್ರಾವಿಡ ಭಾಷೆಗಳಿಂದ ತಮಿಳು ಅಥವಾ ಕನ್ನಡ ಇದನ್ನು ಪ್ರತ್ಯೇಕ ಮತ್ತು ವಿಶಿಷ್ಟವಾಗಿಸುತ್ತದೆ. ನೆಕ್ಸ್ಟ್ ಕ್ವಶನ್. ಗಂಡಕ್ ನದಿ ಈ ಕೆಳಗಿನ ಯಾವ ನದಿಯ ಉಪನದಿ ಆಗಿದೆ? ಇದು ಸರಿಯಾದ ಉತ್ತರ ಗಂಗಾ ನದಿ. ಗಂಡಕ್ ನದಿಯ ಉಗಮ ನೇಪಾಳದ ಹಿಮಾಲಯದ ನೊಬೈಲ್ ಹಿಮಾಲ್ ಗ್ಲೇಷಿಯರ್ನಿಂದ ಆಗುತ್ತದೆ. ನೇಪಾಳದಲ್ಲಿ ಇದನ್ನು ಶಾಲಗ್ರಾಮಿ ಮತ್ತು ಬಯಲು ಪ್ರದೇಶಗಳ ನಾರಾಯಣಿ ಎಂದು ಕೂಡ ಕರೆಯುತ್ತಾರೆ. ಗಂಗಾ ನದಿಯೊಂದಿಗೆ ಸಂಗಮ. ಇದು ಬಿಹಾರದ ಪಶ್ಚಿಮ ಚಂಪಾರಣ್ ಜಿಲ್ಲೆಯಿಂದ ಭಾರತಕ್ಕೆ ಪ್ರವೇಶಿಸುತ್ತದೆ ಮತ್ತು ಅಂತಿಮವಾಗಿ ಪಾಟ್ನಾದ ಸಮೀಪದ ಸೋನ್ಪುರದಲ್ಲಿ ಗಂಗಾ ನದಿಯ ಎಡದಂಡೆಯಲ್ಲಿ ವಿಲೀನಗೊಳ್ಳುತ್ತದೆ. ನೆಕ್ಸ್ಟ್ ಕ್ವಶನ್. ಭಾರತೀಯ ಸಂವಿಧಾನದ ಯಾವ ವಿಧಿಯು ಹಣಕಾಸು ಮಸೂದೆಗಳಿಗೆ ಸಂಬಂಧಿಸಿದ ವಿಶೇಷ ನಿಬಂಧನೆಗಳು ವಿವರಿಸುತ್ತದೆ? ಇದರ ಸರಿಯಾದ ಉತ್ತರ ವಿಧಿ 117. ವಿಧಿ 117 ಹಣಕಾಸು ಮಸೂದೆ. ಸಂವಿಧಾನದ ವಿಧಿ 117 ಹಣಕಾಸು ಮಸೂದೆಗಳಿಗೆ ವಿಶೇಷ ಕಾರ್ಯವಿಧಾನವನ್ನು ನಿರ್ಧರಿಸಿದೆ. ಹಣಕಾಸು ಮಸೂದೆಗಳು ಕೇವಲ ತೆರಿಗೆ ವಿಧಿಸುವುದು ಅಥವಾ ಹಣ ಖರ್ಚು ಮಾಡುವುದಕ್ಕೆ ಸಂಬಂಧಿಸಿದವುಗಳಾಗಿರುವುದಿಲ್ಲ, ಆದರೆ ಸಾಮಾನ್ಯ ಕಾನೂನಿನ ವಿಷಯಗಳೊಂದಿಗೆ ಸಹ ಸಂಬಂಧ ಹೊಂದಿರುತ್ತವೆ. ಸೊ ಅನುಚ್ಛೇದ 110 ನೋಡಿ, ಇದು ಸಂಪೂರ್ಣವಾಗಿ ತೆರಿಗೆ ಸಾಲ ಪಡೆಯುವುದು ಅಥವಾ ಸಂಚಿತ ನಿಧಿ ಹಣ ಹಿಂಪಡೆಯುವುದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಮಾತ್ರ ಒಳಗೊಂಡಿದೆ.
ವಿಧಿ 12 ನೋಡಿ ವಾರ್ಷಿಕ ಹಣಕಾಸು ವಿವರಣೆ ಬಜೆಟ್. ಇದು ಕೇಂದ್ರ ಸರ್ಕಾರದ ವಾರ್ಷಿಕ ಬಜೆಟ್ ಮಂಡನೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ವಿಧಿ 123 ಇದು ರಾಷ್ಟ್ರಪತಿಯವರ ಅಧ್ಯಾದೇಶ ಹೊರಡಿಸುವ ಅಧಿಕಾರಕ್ಕೆ ಸಂಬಂಧಿಸಿದೆ. ಆರ್ಡಿನೆನ್ಸ್. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾಸ್ಕೆಟ್ಬಾಲ್ ಕ್ರೀಡೆಯನ್ನು ನಿಯಂತ್ರಿಸುವ ಅಧಿಕೃತ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಫಿಬಾ. ಫಿಬಾ ಇದರ ಪೂರ್ಣ ರೂಪ ನೋಡಿ ಫೆಡರೇಷನ್ ಇಂಟರ್ನ್ಯಾಷನಲ್ ಡೆ ಬಾಸ್ಕೆಟ್ಬಾಲ್ ಆಗಿದೆ. ಇದು ವಿಶ್ವ ಮಟ್ಟದಲ್ಲಿ ಬಾಸ್ಕೆಟ್ಬಾಲ್ನ ನಿಯಮಗಳನ್ನು ನಿರ್ಧರಿಸುತ್ತದೆ ಮತ್ತು ಬಾಸ್ಕೆಟ್ಬಾಲ್ ವಿಶ್ವಕಪ್ ಹಾಗೂ ಇತರೆ ಪಂದ್ಯಾವಳಿಗಳನ್ನು ನಡೆಸುತ್ತದೆ. ಸ್ಥಾಪನೆ ಇದು ಜೂನ್ 18, 1932 ಸ್ಥಾಪಿಸಲಾಯಿತು. ಇದರ ಮುಖ್ಯ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ನಿಸ್ನಲ್ಲಿದೆ. ಸೊ ಫಿಫಾ ಫುಟ್ಬಾಲ್ ಅಸೋಸಿಯೇಷನ್ ಫುಟ್ಬಾಲ್ನ ಜಾಗತಿಕ ನಿಯಂತ್ರಕ ಸಂಸ್ಥೆಯಾಗಿದೆ. ನೆಕ್ಸ್ಟ್ ಕ್ವಶನ್, ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘದ ಪ್ರಧಾನ ಕಚೇರಿ ಎಲ್ಲಿದೆ? ಅಂದರೆ ಸಾರ್ಕ್ನ ಪ್ರಧಾನ ಕಚೇರಿ ನೇಪಾಳದ ಕಠ್ಮಂಡು. ಸೊ ಸಾರ್ಕ್ ಅನ್ನು 8 ಡಿಸೆಂಬರ್ 1985 ಬಾಂಗ್ಲಾದೇಶದ ಢಾಕಾದಲ್ಲಿ ಸ್ಥಾಪಿಸಲಾಯಿತು. ಆದಾಗ್ಯೂ ಅದರ ಸಚಿವಾಲಯ ನಂತರ ಸ್ಥಾಪಿಸಲಾಯಿತು. ಪ್ರಧಾನ ಕಚೇರಿ ಸಾರ್ಕ್ ಸಚಿವಾಲಯವನ್ನು 16 ಜನವರಿ 1987 ಕಠ್ಮಂಡು, ನೇಪಾಳದಲ್ಲಿ ಸ್ಥಾಪಿಸಲಾಯಿತು. ನೇಪಾಳದ ಅಧೀನ ರಾಜ ಬೀರೇಂದ್ರ ಬೀರ್ ಬಿಕ್ರಮ್ ಶಾ ಅವರು ಇದನ್ನು ಉದ್ಘಾಟಿಸಿದರು. ಇದರ ಸದಸ್ಯ ರಾಷ್ಟ್ರಗಳು ಪ್ರಸ್ತುತ ಸಾರ್ಕ್ನ 8 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ: ಭಾರತ್, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳ, ಭೂತಾನ್ ಮತ್ತು ಮಾಲ್ಡೀವ್ಸ್. ಸ್ನೇಹಿತರೆ, ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ, ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಸೊ ವಿಡಿಯೋ ನೋಡ್ತೀರಾ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ. ಯಾವುದೇ ತಪ್ಪಾಗಿರಲಿ ನಾವು ಬೇಕು ಅಂತ ಮಾಡಲ್ಲ. ಸೊ ಎಡಿಟಿಂಗಲ್ಲಿ ಆಗಲಿ, ಸೊ ಸ್ಟೂಡೆಂಟ್ ಕ್ವಶನ್ ಕಳಿಸಿದ್ರಾಗಲಿ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಬಾಹ್ಯಾಕಾಶ ಇಲಾಖೆ ಯಾವ ವರ್ಷ ಸ್ಥಾಪನೆ ಆಯಿತು? ಇದು ಸರಿಯಾದ ಉತ್ತರ 1972. ಭಾರತ ಸರ್ಕಾರವು ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗಾಗಿ ಜೂನ್ 1972 ಬಾಹ್ಯಾಕಾಶ ಆಯೋಗ ಮತ್ತು ಬಾಹ್ಯಾಕಾಶ ಇಲಾಖೆಯನ್ನು ಸ್ಥಾಪಿಸಿತು. ಬಾಹ್ಯಾಕಾಶ ಇಲಾಖೆಯ ಅಧಿಕೃತ ವೆಬ್ಸೈಟ್ ಇಸ್ರೋ. ಸೆಪ್ಟೆಂಬರ್ 1972 ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅನ್ನು ಬಾಹ್ಯಾಕಾಶ ಇಲಾಖೆ ಅಡಿಯಲ್ಲಿ ತರಲಾಯಿತು. ಪ್ರಧಾನ ಕಚೇರಿ ಬಾಹ್ಯಾಕಾಶ ಇಲಾಖೆ ಸಚಿವಾಲಯವು ಬೆಂಗಳೂರಿನಲ್ಲಿ ನೆಲೆಗೊಂಡಿದೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ವಿಶೇಷ ಆರ್ಥಿಕ ವಲಯ ಸ್ಪೆಷಲ್ ಎಕನಾಮಿಕ್ ಝೋನ್ ನೀತಿಯನ್ನು ಯಾವ ವರ್ಷದಲ್ಲಿ ಘೋಷಿಸಲಾಯಿತು? ಇದು ಸರಿಯಾದ ಉತ್ತರ 2000. ಭಾರತದಲ್ಲಿ ವಿಶೇಷ ಆರ್ಥಿಕ ವಲಯ ನೀತಿಯನ್ನು ಮೊದಲು ಏಪ್ರಿಲ್ 2000ರಲ್ಲಿ ಘೋಷಿಸಲಾಯಿತು. ಇದರ ಮುಖ್ಯ ಉದ್ದೇಶ ರಫ್ತು ಉತ್ತೇಜಿಸುವುದು, ವಿದೇಶಿ ನೇರ ಹೂಡಿಕೆ ಆಕರ್ಷಿಸುವುದು, ಹೊಸ ಉದ್ಯೋಗ ಅವಕಾಶಗಳು. ಸೇಜ್ ನೀತಿಗಿಂತ ಮೊದಲು ಭಾರತದಲ್ಲಿ ರಫ್ತು ಸಂಸ್ಕರಣಾ ವಲಯ ಇಪಿಜೆಡ್ ಮಾದರಿ ಪ್ರಚಲಿತದಲ್ಲಿತ್ತು. ಏಷ್ಯಾದ ಮೊದಲ ಇಪಿಜೆಡ್ ಅನ್ನು 1965ರಲ್ಲಿ ಕಾಂಡ್ಲಾ, ಗುಜರಾತ್ನಲ್ಲಿ ಸ್ಥಾಪಿಸಲಾಯಿತು. ಸೊ ಕ್ಲಾಸ್ ಆಫ್ ಪಾಸ್ಟ್ ನಡೆಯುತ್ತೆ. ನೆಕ್ಸ್ಟ್ ಕ್ವಶನ್, ಆಫ್ರಿಕಾದಲ್ಲಿ ಬಳಸಲು ಮಂಕಿ ಪಾಕ್ಸ್ ಲಸಿಕೆಗೆ ಮೊದಲ ಅಧಿಕೃತ ಅನುಮೋದನೆ ಮತ್ತು ಪೂರ್ವ ಅರ್ಹತೆಯನ್ನು ಯಾರು ನೀಡಿದರು ಅಥವಾ ಯಾವ ಸಂಸ್ಥೆ? ಇದು ಸರಿಯಾದ ಉತ್ತರ ವಿಶ್ವ ಆರೋಗ್ಯ ಸಂಸ್ಥೆ. ವಿಶ್ವ ಆರೋಗ್ಯ ಸಂಸ್ಥೆ ಸೆಪ್ಟೆಂಬರ್ 13, 2024ರಲ್ಲಿ ಮೊದಲ ಬಾರಿಗೆ ಮಂಕಿ ಪಾಕ್ಸ್ ಲಸಿಕೆಗೆ ತನ್ನ ಅಧಿಕೃತ ಸ್ವೀಕೃತಿಯನ್ನು ನೀಡಿತು. ಆಫ್ರಿಕಾದಲ್ಲಿ ವೇಗವಾಗಿ ಹರಡುತ್ತಿರುವ ಮಂಕಿ ಪಾಕ್ಸ್ ಏಕಾಏಕಿ ಹರಡುವುದನ್ನು ನಿಯಂತ್ರಿಸಲು ಈ ಕ್ರಮವನ್ನು ವಿಶೇಷವಾಗಿ ತೆಗೆದುಕೊಳ್ಳಲಾಗಿದೆ. ಅನುಮೋದನೆಗೊಂಡ ಮೊದಲ ಲಸಿಕೆ ಡ್ಯಾನಿಶ್ ಕಂಪನಿ ಬವೇರಿಯನ್ ನಾರ್ಡಿಕ್ ನಿಂದ ತಯಾರಿಸಲಾಯಿತು. ನೆಕ್ಸ್ಟ್ ಕ್ವಶನ್, ಪ್ರಾಚೀನ ಭಾರತದಲ್ಲಿ ಹಿರಣ್ಯಗರ್ಭ ಆಚರಣೆಯನ್ನು ನಡೆಸಲು ಯಾರ ಸಹಾಯ ಬೇಕಾಗಿತ್ತು? ಸರಿಯಾದ ಉತ್ತರ ಬ್ರಾಹ್ಮಣ. ಹಿರಣ್ಯಗರ್ಭದ ಅಕ್ಷರಶಃ ಅರ್ಥ ಸುವರ್ಣಗರ್ಭ ಅಂತೇಳಿ. ಇದು ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದ ರಾಜರುಗಳಿಂದ ನಡೆಸಲ್ಪಡುತ್ತಿದ್ದ ಒಂದು ವಿಶೇಷ ಧಾರ್ಮಿಕ ಆಚರಣೆಯಾಗಿತ್ತು. ಈ ಆಚರಣೆಯನ್ನು ಮುಖ್ಯವಾಗಿ ಹುಟ್ಟಿನಿಂದ ಕ್ಷತ್ರಿಯರಲ್ಲಿದ್ದ ಆಡಳಿತಗಾರರು ನಡೆಸುತ್ತಿದ್ದರು. ಸೊ ಉದಾಹರಣೆಗೆ ನೋಡಿ, ರಾಷ್ಟ್ರಕೂಟ ವಂಶದ ಸಂಸ್ಥಾಪಕ ದಂತಿದುರ್ಗನು 8ನೇ ಶತಮಾನದಲ್ಲಿ ಎಲ್ಲೋರದಲ್ಲಿ ಅಂದರೆ ಮಹಾರಾಷ್ಟ್ರ ಈ ಆಚರಣೆ ಮಾಡಿದನು. ದಂತಿದುರ್ಗನು ಚಾಲುಕ್ಯ ರಾಜನನ್ನು ಸೋಲಿಸಿ ನಂತರ ತನ್ನ ಅಧಿಕಾರವನ್ನು ಕಾನೂನುಬದ್ಧಗೊಳಿಸಲು ಮತ್ತು ಕ್ಷತ್ರಿಯ ಸ್ಥಾನಮಾನವನ್ನು ಪಡೆಯಲು ಬ್ರಾಹ್ಮಣರ ಸಹಾಯದಿಂದ ಹಿರಣ್ಯಗರ್ಭ ಯಾಗವನ್ನು ಮಾಡಿದನು. ನೆಕ್ಸ್ಟ್ ಕ್ವಶನ್, ತಾಪಮಾನವನ್ನು ಅಳೆಯಲು ಮುಖ್ಯವಾಗಿ ಯಾವ ಉಪಕರಣವನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಥರ್ಮೋಮೀಟರ್. ಸೊ ಹೈಗ್ರೋಮೀಟರ್ ಇದನ್ನು ಗಾಳಿಯ ಆರ್ದ್ರತೆ ಅಥವಾ ತೇವಾಂಶ ಅಳೆಯಲು ಬಳಸಲಾಗುತ್ತದೆ. ಅನಿಮೋಮೀಟರ್ ಇದನ್ನು ಗಾಳಿಯ ವೇಗವನ್ನು ಅಳೆಯಲು ಬಳಸಲಾಗುತ್ತದೆ. ನೆಕ್ಸ್ಟ್, ಥೆಯ್ಯಟ್ಟು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಪ್ರದರ್ಶಿಸಲಾಗುವ ಸಾಂಪ್ರದಾಯಿಕ ವಿಧಿವಿಧಾನಗಳ ಜಾನಪದ ನೃತ್ಯವಾಗಿದೆ? ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ ಕ್ವಶನ್, ಭಾರತದ 6ನೇ ಪಂಚವಾರ್ಷಿಕ ಯೋಜನೆ 1980ರಿಂದ 1985ರವರೆಗೆ ಮುಖ್ಯ ಗುರಿ ಅಥವಾ ಉದ್ದೇಶವೇನು? ಸೊ ಇದು ಸರಿಯಾದ ಬಡತನ ನಿರ್ಮೂಲನೆ ಮತ್ತು ಉದ್ಯೋಗ ಸೃಷ್ಟಿ. ಈ ಯೋಜನೆ ಪ್ರಾಥಮಿಕ ಉದ್ದೇಶ ಬಡತನವನ್ನು ಕಡಿಮೆ ಮಾಡುವುದು ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸುವುದು, ಆರ್ಥಿಕ ಬೆಳವಣಿಗೆ ದರವನ್ನು ಹೆಚ್ಚಿಸುವುದು. ಸೊ ಈ ಯೋಜನೆ ಅಡಿಯಲ್ಲಿ ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಸ್ಥಾಪನೆಯಾಯಿತು ಮತ್ತು ಸ್ವಯಂ ಉದ್ಯೋಗಕ್ಕಾಗಿ ಗ್ರಾಮೀಣ ಯುವಕರಿಗೆ ತರಬೇತಿ ಸ್ಥಾಪನೆಯಾಯಿತು. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಸ್ಥಾಪನೆಯಾಯಿತು.
ಇದರ ಸಾಧನೆ 6ನೇ ಯೋಜನೆ ಆರ್ಥಿಕವಾಗಿ ಬಹಳ ಯಶಸ್ವಿಯಾಯಿತು. ಇದರಲ್ಲಿ 5.2 ಬೆಳವಣಿಗೆ ಗುರಿ ವಿರುದ್ಧ 5.7 ನೈಜ ಬೆಳವಣಿಗೆ ಸಾಧಿಸಲಾಯಿತು. ಇದೇ ಯೋಜನೆಯ ಸಮಯದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಹಾಯ ಮಾಡಲು ಜುಲೈ 12, 1982ರಂದು ನಬಾರ್ಡ್ ಬ್ಯಾಂಕ್ ಕೂಡ ಸ್ಥಾಪನೆಯಾಯಿತು. ನೆಕ್ಸ್ಟ್ ಕ್ವಶನ್, ಮೊಘಲರಿಂದ ಸೋಲಿಸಲ್ಪಟ್ಟ ನಂತರ ಅವರ ಅಧೀನತೆ ಸ್ವೀಕರಿಸಿದ ರಜಪೂತ್ ಆಡಳಿತಗಾರರು ಯಾರು? ಅವರಿಗೆ ಅವರ ಪಿತೃಭೂಮಿ ಜಮೀನು ವತನ್ ಜಾಗೀರ್ ರೂಪದಲ್ಲಿ ಹಿಂದಿರುಗಿಸಲಾಯಿತು. ಇದರ ಸರಿಯಾದ ಉತ್ತರ ಕಛ್ವಾ ರಜಪೂತರು ಅಂದರೆ ಅಂಬರ್. ಮೊಘಲರಿಂದ ಸೋಲನ್ನು ಅನುಭವಿಸಿದ ನಂತರ ಕಛ್ವಾ ರಜಪೂತರು ಅಕ್ಬರ್ನ ಅಧೀನತೆಯನ್ನು ಒಪ್ಪಿಕೊಂಡರು ಮತ್ತು ಪ್ರತಿಯಾಗಿ ತಮ್ಮ ಪೂರ್ವಜರ ಭೂಮಿ ಅಮೇರ್ ಅನ್ನು ವತನ್ ಜಾಗೀರ್ ಆಗಿ ಮರಳಿ ಪಡೆದರು. ನೆಕ್ಸ್ಟ್ ಕ್ವಶನ್, ಘರ್ಷಣೆ ಬಲವು ಯಾವಾಗಲೂ ಯಾವ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತದೆ? ಇದಕ್ಕೆ ಸರಿಯಾದ ವಸ್ತುವಿನ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ. ಒಂದು ವಸ್ತು ಬಲಕ್ಕೆ ಚಲಿಸುತ್ತಿದ್ದರೆ ಘರ್ಷಣೆ ಬಲವು ಎಡಕ್ಕೆ ಕಾರ್ಯನಿರ್ವಹಿಸುತ್ತದೆ. ಈ ಬಲವು ಯಾವಾಗಲೂ ಆ ಎರಡು ಮೇಲ್ಮೈಗಳ ಸಂಪರ್ಕ ಸಮತಲಕ್ಕೆ ಸಮಾನಾಂತರವಾಗಿ ಮತ್ತು ಚಲನೆ ದಿಕ್ಕಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಪ್ರಸಿದ್ಧ ಸಂಸ್ಕೃತ ನಾಟಕ ರತ್ನಾವಳಿಯನ್ನು ಯಾರು ರಚಿಸಿದ್ದಾರೆ? ಇದು ಸರಿಯಾದ ಉತ್ತರ ಹರ್ಷವರ್ಧನ. ರತ್ನಾವಳಿಯ ಲೇಖಕರು 7ನೇ ಶತಮಾನದ ಮಹಾನ್ ಭಾರತೀಯ ಸಾಮ್ರಾಟ್ ಹರ್ಷವರ್ಧನ. ಇವರನ್ನು ಹರ್ಷ ಅಂತ ಹೇಳಿ ಕೂಡ ಕರೆಯುತ್ತಾರೆ. ಅವರು ವರ್ಧನ್ ರಾಜವಂಶದ ಅತ್ಯಂತ ಶಕ್ತಿಯ ಆಡಳಿತಗಾರರಾಗಿದ್ದರು. ಅವರು 3 ಪ್ರಸಿದ್ಧ ಸಂಸ್ಕೃತ ನಾಟಕಗಳನ್ನು ಬರೆದಿದ್ದಾರೆ: ರತ್ನಾವಳಿ, ಪ್ರಿಯದರ್ಶಿಕಾ ಮತ್ತು ನಾಗಾನಂದ್. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಾಮಾನ್ಯ ವಿಮಾ ನಿಗಮವನ್ನು ಜನವರಿ 1ರಂದು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1973. ಭಾರತ ಸರ್ಕಾರವು 1972ರಲ್ಲಿ ಸಾಮಾನ್ಯ ವಿಮಾ ವ್ಯವಹಾರ ರಾಷ್ಟ್ರೀಕರಣ ಕಾಯ್ದೆಯನ್ನು ಅಂಗೀಕರಿಸಿತು. ಈ ಕಾಯ್ದೆಯ ಮೂಲಕ ಭಾರತದಲ್ಲಿ ಕಾರ್ಯನಿರ್ವಹಿಸುವ 107 ವಿಮಾ ಕಂಪನಿಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ನೆಕ್ಸ್ಟ್ ಕ್ವಶನ್, ರಕ್ತದೊತ್ತಡವನ್ನು ಅಳೆಯಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ? ಸಿಗ್ಮಾನೋಮೀಟರ್. ನೆಕ್ಸ್ಟ್ ಕ್ವಶನ್, 10ನೇ ಆವೃತ್ತಿಯ ರೈಸಿನಾ ಡೈಲಾಗ್ ಮಾರ್ಚ್ 17ರಿಂದ 19, 2020ರಲ್ಲಿ ಭಾರತದ ನವದೆಹಲಿಯಲ್ಲಿ ಮುಖ್ಯ ಅತಿಥಿ ಯಾರು? ಭಾಗವಹಿಸಿದ ಮುಖ್ಯ ಅತಿಥಿ ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸನ್. ನೆಕ್ಸ್ಟ್ ಕ್ವಶನ್, ಲೋಹಗಢ ಕೋಟೆ ಅದರ ಅಜೇಯ ಬಲವಾದ ರಚನೆಯಿಂದಾಗಿ ಕಬ್ಬಿಣದ ಕೋಟೆ ಎಂದು ಕರೆಯಲ್ಪಡುತ್ತದೆ. ಇದು ಎಲ್ಲಿದೆ? ಭರತ್ಪುರ್, ರಾಜಸ್ಥಾನ್. ಲೋಹಗಢ ಕೋಟೆಯು ರಾಜಸ್ಥಾನ ಭರತ್ಪುರದಲ್ಲಿದೆ. 18ನೇ ಶತಮಾನದಲ್ಲಿ ಮಹಾರಾಜ ಸೂರಜ್ ಮಲ್ ನಿರ್ಮಿಸಿದ ಈ ಕೋಟೆಯು ತನ್ನ ಅಜೇಯತೆಗೆ ಹೆಸರುವಾಸಿಯಾಗಿದೆ. ಬ್ರಿಟಿಷರು ಹಲವು ಬಾರಿ ಮುತ್ತಿಗೆ ಹಾಕಿದರೂ ಇದನ್ನು ಭೇದಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಇದನ್ನು ಕಬ್ಬಿಣದ ಕೋಟೆ ಎಂದು ಕೂಡ ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್, ಭಾರತದ ಜನಗಣತಿಯ ಪ್ರಕಾರ ಒಂದು ನಗರ ಅಥವಾ ಒಂದು ಪಟ್ಟಣವನ್ನು ಪ್ರಥಮ ದರ್ಜೆ ಪಟ್ಟಣ ಎಂದು ವರ್ಗೀಕರಿಸಲು ಕನಿಷ್ಠ ಎಷ್ಟು ಜನಸಂಖ್ಯೆ ಅಗತ್ಯವಿದೆ? 1 ಲಕ್ಷ ಅಥವಾ ಇದಕ್ಕಿಂತ ಹೆಚ್ಚು. ನೆಕ್ಸ್ಟ್ ಕ್ವಶನ್, ಮೊದಲ ಸಿಂಗ್ ಸಭಾ ಸ್ಥಾಪನೆಯಾಗಿ ನಡೆದದ್ದು? ಇದಕ್ಕೆ ಸರಿಯಾದ ಉತ್ತರ ಅಮೃತಸರ್, 1873ರಲ್ಲಿ. ಮೊದಲ ಸಿಂಗ್ ಸಭಾವನ್ನು 1873ರಲ್ಲಿ ಅಮೃತಸರದಲ್ಲಿ ಸ್ಥಾಪಿಸಲಾಯಿತು. ಸಿಂಗ್ ಸಭಾ ಚಳುವಳಿಯು ಶಿಕ್ಷಣ ಮತ್ತು ಧಾರ್ಮಿಕ ಶುದ್ಧತೆಯನ್ನು ಉತ್ತೇಜಿಸುವ ಮೂಲಕ ಪಾಶ್ಚಿಮಾತ್ಯ ಮತ್ತು ಹಿಂದೂ ಪ್ರಭಾವಗಳನ್ನು ಎದುರಿಸುತ್ತದೆ ಮೂಲಕ ಸಿಖ್ ಸಮಾಜವನ್ನು ಸುಧಾರಿಸುವ ಗುರಿಯನ್ನು ಹೊಂದಿತು. ನೆಕ್ಸ್ಟ್ ಕ್ವಶನ್, ಮಹಾತ್ಮ ಗಾಂಧಿ ಸರಣಿಯ ಬ್ಯಾಂಕ್ ನೋಟುಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಎಷ್ಟರಲ್ಲಿ ಪರಿಚಯಿಸಿತು? ಇದಕ್ಕೆ ಸರಿಯಾದ 1996. RBI 1996ರಲ್ಲಿ ಮೊದಲ ಬಾರಿಗೆ ಈ ಸರಣಿಯ ನೋಟುಗಳನ್ನು ಬಿಡುಗಡೆ ಮಾಡಿತು. 2005ರಲ್ಲಿ ಹೊಸ ಸಂಖ್ಯೆ ಮಾದರಿಯೊಂದಿಗೆ ಮಹಾತ್ಮ ಗಾಂಧಿ ಸರಣಿ 2005ರಲ್ಲಿ ಪರಿಚಯಿಸಲಾಯಿತು. 8 ನವೆಂಬರ್ 2016ರ ನೋಟು ಅಮಾನ್ಯೀಕರಣದ ನಂತರ RBI ಮಹಾತ್ಮ ಗಾಂಧಿ ಅಂದರೆ ಹೊಸ ಸರಣಿಯ ನೋಟುಗಳನ್ನು 500 ಮತ್ತು 2000 ಪರಿಚಯಿಸಿತು. ಇವುಗಳಲ್ಲಿ ಸ್ವಚ್ಛ ಭಾರತ ಲೋಗೋ ಮತ್ತು ವಿಭಿನ್ನ ವಿನ್ಯಾಸಗಳಿವೆ. ನೆಕ್ಸ್ಟ್ ಕ್ವಶನ್, ಸಿನ್ ಗಾರ್ಡ್ಗಳನ್ನು ಪ್ರಾಥಮಿಕವಾಗಿ ಸಂಬಂಧಿಸಿದಂತೆ ಡ್ಯಾಶ್ರಲ್ಲಿ ಬಳಸಲಾಗುತ್ತದೆ. ಇದು ಸರಿಯಾದ ಫುಟ್ಬಾಲ್, ಸಾಕರ್. ಇವು ಸಾಕರ್ ಅಂದರೆ ಫುಟ್ಬಾಲ್, ಐಸ್ ಹಾಕಿ, ಫೀಲ್ಡ್ ಹಾಕಿ, ಲ್ಯಾಕ್ರೋಸ್, ಕ್ರಿಕೆಟ್, ಬೇಸ್ಬಾಲ್, ಕ್ಯಾಚರ್ಗಳು ಬ್ಯಾಟರ್ಗಳಿಗೆ ಮತ್ತು ಮುಯ್ ಥಾಯ್ ಹಾಗೂ MMA ಯಂತಹ ಕದನ ಕಲೆಗಳಲ್ಲಿ ಅತ್ಯಗತ್ಯವಾಗಿವೆ. ನೆಕ್ಸ್ಟ್ ಕ್ವಶನ್, ಉರಾಲಿ ಎಂಬುದು ದ್ರಾವಿಡ ಭಾಷೆಯಾಗಿದ್ದು ಇದನ್ನು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಮಾತನಾಡುತ್ತಾರೆ? ಇದು ಸರಿಯಾದ ಉತ್ತರ ದಕ್ಷಿಣ ಭಾರತ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಮಾತನಾಡುತ್ತಾರೆ. ಉರಾಲಿ ದಕ್ಷಿಣದ ದ್ರಾವಿಡ ಭಾಷೆ. ಕೇರಳದ ಇಡುಕ್ಕಿಯ ಸುತ್ತಲಿನ ಬೆಟ್ಟಗಳಲ್ಲಿ ಉರಾಲಿ ಬುಡಕಟ್ಟು ಜನಾಂಗದವರು ಇದನ್ನು ಮಾತನಾಡುತ್ತಾರೆ. ನೆಕ್ಸ್ಟ್ ಕ್ವಶನ್, ವೆಲ್ಲಕ್ಕಳಿ ಯಾವ ರಾಜ್ಯದ ಸಾಂಪ್ರದಾಯಿಕ ವಿಧಿಯುಕ್ತ ಸಮರ ನೃತ್ಯ ಪ್ರಕಾರವಾಗಿದೆ? ಸರಿಯಾದ ಉತ್ತರ ಕೇರಳ. ವೆಲ್ಲಕ್ಕಳಿ ಭಾರತದ ಕೇರಳದ ನಾಯರ್ ಸಮುದಾಯದ ಸಾಂಪ್ರದಾಯಿಕ ಸಮರ ನೃತ್ಯವಾಗಿದ್ದು ಇದನ್ನು ದೇವಾಲಯದ ಹಬ್ಬಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ನೃತ್ಯದ ಸಮಯದಲ್ಲಿ ಪಾಂಡವರು ಮತ್ತು ಕೌರವರ ನಡುವಿನ ಹೋರಾಟದ ಅನುಕ್ರಮವನ್ನು ಪ್ರಕಾಶಮಾನವಾದ ಕತ್ತಿಗಳು ಮತ್ತು ಗುರಾಣಿಗಳನ್ನು ಹಿಡಿದಿರುವ ಉಡುಪಿ ನರ್ತಕರು ಚಿತ್ರಿಸುತ್ತಾರೆ. ನೆಕ್ಸ್ಟ್ ಕ್ವಶನ್, ಹೊಸ ದೆಹಲಿಯಲ್ಲಿರುವ ಇಂಡಿಯಾ ಗೇಟ್ ಸರಿಸುಮಾರು ಎಷ್ಟು ಮೀಟರ್ ಎತ್ತರದಲ್ಲಿದೆ? ಇದು ಸರಿಯಾದ ಉತ್ತರ 42 ಮೀಟರ್. ಹೊಸ ದೆಹಲಿಯಲ್ಲಿರುವ ಐತಿಹಾಸಿಕ ಇಂಡಿಯಾ ಗೇಟ್ ಸರಿಸುಮಾರು 42 ಮೀಟರ್ ಅಂದರೆ 138 ಅಡಿ ಎತ್ತರವಿದೆ. ಸರ್ ಎಡ್ವಿನ್ ಲ್ಯೂಟ್ಯೆನ್ಸ್ ವಿನ್ಯಾಸಗೊಳಿಸಿದ ಈ ಯುದ್ಧ ಸ್ಮಾರಕವು ನವದೆಹಲಿಯ ಹೃದಯ ಭಾಗದಲ್ಲಿದ್ದು ಮೊದಲ ಮಹಾಯುದ್ಧದಲ್ಲಿ ಮಡಿದ ಭಾರತೀಯ ಸೈನಿಕರ ಗೌರವಾರ್ಥವಾಗಿ ನಿರ್ಮಿಸಲಾಗಿದೆ. ಇದು ಸುಮಾರು 625 ಮೀಟರ್ ವ್ಯಾಸದ ಸಂಕೀರ್ಣದಲ್ಲಿ ನೆಲೆಸಿದೆ.
ನೆಕ್ಸ್ಟ್ ಕ್ವಶನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಸೆಪ್ಟೆಂಬರ್ 14, 2007ರಂದು ಕೇರಳದ ತಿರುವನಂತಪುರದಲ್ಲಿ ಸ್ಥಾಪಿಸಲಾಯಿತು. ಇದು ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತು ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಏಷ್ಯಾದ ಮೊದಲ ಬಾಹ್ಯಾಕಾಶ ವಿಶ್ವವಿದ್ಯಾಲಯವಾಗಿದೆ. ನೆಕ್ಸ್ಟ್ ಕ್ವಶನ್, ಫಾಲ್ಗುಣ ಮಾಸದಲ್ಲಿ ಯಾವ ಹಬ್ಬ ಬರುತ್ತದೆ? ಸರಿಯಾದ ಉತ್ತರ ಹೋಳಿ ಹಬ್ಬ. ಫಾಲ್ಗುಣ ಮಾಸ ಅಂದರೆ ಫೆಬ್ರವರಿ ಮಾಸದಲ್ಲಿ ಬರುವ ಅತ್ಯಂತ ಪ್ರಮುಖ ಹಬ್ಬ ಹೋಳಿ ಹಬ್ಬ, ಅಂದರೆ ಬಣ್ಣಗಳ ಹಬ್ಬ. ಇದರೊಂದಿಗೆ ಈ ಮಾಸದಲ್ಲಿ ಮಹಾಶಿವರಾತ್ರಿ, ಹೋಲಿಕಾ ದಹನ್, ಆಮಲಕ್ಕಿ ಏಕಾದಶಿ, ರಂಗಪಂಚಮಿ, ಯುಗಾದಿ, ಅಮಾವಾಸ್ಯೆಗಳಂಥ ಪ್ರಮುಖ ಹಬ್ಬಗಳು ಬರುತ್ತವೆ. ನೆಕ್ಸ್ಟ್ ಕ್ವಶನ್, ಸ್ವತಂತ್ರ ಭಾರತದ ಮೊದಲ ರಕ್ಷಣಾ ಮಂತ್ರಿ ಯಾರು? ಬಲ್ದೇವ್ ಸಿಂಗ್. ಸ್ವತಂತ್ರ ಭಾರತದ ಮೊದಲ ರಕ್ಷಣಾ ಮಂತ್ರಿ ಸರ್ದಾರ್ ಬಲ್ದೇವ್ ಸಿಂಗ್. ಇವರು 15 ಆಗಸ್ಟ್ 1947ರಿಂದ 13 ಮೇ 1952ರವರೆಗೆ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಸಂಪುಟದಲ್ಲಿ ಭಾರತದ ಮೊದಲ ರಕ್ಷಣಾ ಸಚಿವರಾಗಿ ಸೇವೆ ಸಲ್ಲಿಸಿದರು. ನೆಕ್ಸ್ಟ್ ಕ್ವಶನ್, ವೆಲ್ಕಮ್ ಟು ಪ್ಯಾರಡೈಸ್ ಪುಸ್ತಕದ ಲೇಖಕರು ಯಾರು? ಟ್ವಿಂಕಲ್ ಖನ್ನಾ. ನೆಕ್ಸ್ಟ್ ಕ್ವಶನ್, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ನ 5ನೇ ಆವೃತ್ತಿ 2 ಹಂತಗಳಲ್ಲಿ ಎಲ್ಲಿ ನಡೆಯಿತು? ಸರಿಯಾದ ಮೊದಲನೇ ಹಂತ ಲೇಹ್ ಲಡಾಖ್ನಲ್ಲಿ ಜನವರಿ 23ರಿಂದ 27 ಮತ್ತು ಎರಡನೇದು ಗುಲ್ಮಾರ್ಗ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾರ್ಚ್ 9ರಿಂದ 12. ನೆಕ್ಸ್ಟ್ ಕ್ವಶನ್, ಮೊದಲ ಥಾಮಸ್ ಕಪ್ ಪಂದ್ಯಾವಳಿ ಯಾವಾಗ ನಡೆಯಿತು? ಇದು ಸರಿಯಾದ ಉತ್ತರ 1948 ಅಥವಾ 49. ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಫೆಡರೇಷನ್ ಅಧ್ಯಕ್ಷರಾಗಿ ಸರ್ ಜಾರ್ಜ್ ಥಾಮಸ್ ಅವರು 1939ರಲ್ಲಿ ಈ ಪಂದ್ಯಾವಳಿ ಚಾಲನೆ ನೀಡಿದರು. ಆದರೆ ಎರಡನೇ ಮಹಾಯುದ್ಧದಿಂದಾಗಿ ಇದು 1948-49ರಲ್ಲಿ ಪ್ರಾರಂಭವಾಯಿತು. ನೆಕ್ಸ್ಟ್ ಕ್ವಶನ್, ಹ್ಯಾಂಡ್ಬಾಲ್ ಪಂದ್ಯದ ಅವಧಿಯ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಸೊ ಆಪ್ಷನ್ ಸಿಕ್ಕಿಲ್ಲ. ಸೊ ನೋಡಿ, ಒಂದು ತಂಡ ಕ್ರೀಡೆಯಾಗಿದ್ದು ಇದರಲ್ಲಿ ತಲಾ 7 ಆಟಗಾರರು, 2 ತಂಡಗಳು ಅಂದರೆ 6 ಔಟ್ಕೋರ್ಟ್ ಆಟಗಾರರು ಮತ್ತು ಒಬ್ಬ ಗೋಲ್ ಕೀಪರ್ ಎದುರಾಳಿ ತಂಡದ ಗೋಲ್ಗೆ ಎಸೆಯುವ ಗುರಿಯೊಂದಿಗೆ ತಮ್ಮ ಕೈಗಳನ್ನು ಬಳಸಿ ಚೆಂಡನ್ನು ಪಾಸ್ ಮಾಡುತ್ತವೆ. ಪ್ರಮಾಣಿತ ಪಂದ್ಯವು 33 ನಿಮಿಷಗಳ 2 ಅವಧಿಗಳನ್ನು ಹೊಂದಿರುತ್ತದೆ ಮತ್ತು ಹೆಚ್ಚು ಗೋಲುಗಳನ್ನು ಗಳಿಸುವ ತಂಡಗಳು ಗೆಲ್ಲುತ್ತದೆ. ಸೊ 30 ನಿಮಿಷಗಳ 2 ಅವಧಿಗಳು ಅಂದರೆ 30 ಅಂದರೆ 60 ನಿಮಿಷ. ಆಧುನಿಕ ಹ್ಯಾಂಡ್ಬಾಲನ್ನು 40x20 ಮೀಟರ್ 131x66 ಅಡಿ ಅಂಕಣದಲ್ಲಿ ಆಡಲಾಗುತ್ತದೆ. ಪ್ರತಿ ತುದಿಯ ಮಧ್ಯದಲ್ಲಿ ಒಂದು ಗೋಲ್ ಇರುತ್ತದೆ. ಗೋಲುಗಳನ್ನು 6 ಮೀಟರ್ ಅಂದರೆ 20 ಅಡಿ ವಲಯದಿಂದ ಸುತ್ತುವರಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಅಲ್ಲ ಅಂತ ಹೇಳಿ ಕೊಟ್ಟಿದ್ದಾರಂತೆ. ಸೊ ವಿಶ್ವ ಪರಂಪರೆ ತಾಣಗಳು ನೋಡಿ, ಅಜಂತಾ ಗುಹೆಗಳು, ತಾಜ್ ಮಹಲ್, ಹಂಪಿ, ಎಲ್ಲೋರಾ ಗುಹೆಗಳು, ಪಶ್ಚಿಮ ಘಟ್ಟಗಳು, ಪಟ್ಟದಕಲ್ಲಿನ ಸ್ಮಾರಕಗಳು, ಹೊಯ್ಸಳ ದೇವಾಲಯಗಳು, ಬೇಲೂರು ಹಳೆಬೀಡು, ಸೋಮನಾಥಪುರ ಭಾರತದ ಪ್ರಮುಖ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳಾಗಿವೆ. ನೆಕ್ಸ್ಟ್ ಕ್ವಶನ್, ಬ್ರಿಟಿಷರಿಂದ ಸೋಲಿಸಲ್ಪಟ್ಟ ನಂತರ ಪೇಶ್ವಾ ಬಾಜಿರಾವ್ ಎರಡನೇ ಅವರನ್ನು ಬಿತೂರ್ ಕಾನ್ಪುರ್ ಬಳಿ ಯಾವ ಯುದ್ಧದ ನಂತರ ಕಳುಹಿಸಲಾಯಿತು? ಇದು ಸರಿಯಾದ ಮೂರನೇ ಆಂಗ್ಲೋ ಮರಾಠ ಯುದ್ಧ 1817 ಮತ್ತು 1818ರಲ್ಲಿ ನಡೆಯಿತು. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಅಂಗಗಳನ್ನು ಕಸಿ ಮಾಡಬಹುದು? ಇದು ಸರಿಯಾದ ಉತ್ತರ ಮೂಳೆ, ಮಜ್ಜೆ ಮತ್ತು ಕಾರ್ನಿಯ. ಮಾನವನ ದೇಹದಲ್ಲಿ ಪ್ರಮುಖವಾಗಿ ಮೂತ್ರಪಿಂಡ, ಹೃದಯ, ಯಕೃತ್ತು, ಶ್ವಾಸಕೋಶ, ಮೇದೋಜೀರಕ ಗ್ರಂಥಿ ಮತ್ತು ಕರುಳಿನಂತಹ ಘನ ಅಂಗಗಳನ್ನು ಕಸಿ ಮಾಡಬಹುದು. ಇವುಗಳ ಜೊತೆಗೆ ಕಾರ್ನಿಯಾ, ಚರ್ಮ, ಮೂಳೆಗಳು, ಹೃದಯ ಕವಾಟಗಳು ಮತ್ತು ಅಸ್ಥಿರಜ್ಜುಗಳಂಥ ಅಂಗಾಂಶಗಳನ್ನು ಸಹ ದಾನದ ಮೂಲಕ ಕಸಿ ಮಾಡುವುದು ಸಾಧ್ಯ. ನೆಕ್ಸ್ಟ್ ಕ್ವಶನ್, ಮೆಂಡೆಲಿಯನ್ ಆವರ್ತಕ ಕೋಷ್ಟಕದಲ್ಲಿ ಈ ಕೆಳಗಿನ ಯಾವ ಅಂಶವು ಏಕಶಿಲಿಕಾನನ್ನು ಬದಲಾಯಿಸಿತು? ಇದು ಸರಿಯಾದ ಉತ್ತರ ಜರ್ಮೇನಿಯಂ. ಮೆಂಡೆಲಿಯನ್ ಆವರ್ತಕ ಕೋಷ್ಟಕದಲ್ಲಿ ಏಕಶಿಲಿಕಾನ್ ಎಂದು ಕರೆಯಲ್ಪಟ್ಟಿದ್ದ ನಂತರ ಪತ್ತೆಯಾದ ಅಂಶ ಜರ್ಮೇನಿಯಂ ಆಗಿದೆ. ಸೊ ಏಕಶಿಲಿಕಾನ್ ಎಂದು ಜರ್ಮೇನಿಯಂ ಕರೆಯುತ್ತಾರೆ. ಸೊ ಏಕ ಅಲ್ಯೂಮಿನಿಯಂ ಎಂದು ಗ್ಯಾಲಿಯಂನ ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಥಾಟ್ಸ್ ಎಂಬುದು 1996 ಜನಪ್ರಿಯ ಭಾರತೀಯ ಕಾದಂಬರಿಯಾಗಿದ್ದು ಇದನ್ನು ಪ್ರಸಿದ್ಧ ಲೇಖಕರು ಬರೆದಿದ್ದಾರೆ. ಶೋಭಾ ಡೇ. ನೆಕ್ಸ್ಟ್ ಕ್ವಶನ್, 1999ರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಕ್ರೀಡೆಯಲ್ಲಿ ಡೋಪಿಂಗ್ ಕುರಿತ ಮೊದಲ ವಿಶ್ವ ಸಮ್ಮೇಳನವನ್ನು ಆಯೋಜಿಸುವ ಮೂಲಕ ಡೋಪಿಂಗ್ ವಿರೋಧಿ ಕ್ರಾಂತಿಯನ್ನು ಮಾಡಿತು. ಸೊ ಲೌಸನ್ನೆ ಸ್ವಿಟ್ಜರ್ಲೆಂಡ್ನಲ್ಲಿ ಆಯೋಜಿಸಿತು. ನೆಕ್ಸ್ಟ್ ಕ್ವಶನ್, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಗೂಗಲ್ ಕ್ಲೌಡ್ನಲ್ಲಿ AI ಕೇಂದ್ರಿತ ಕ್ಲೌಡ್ ಪ್ರದೇಶವನ್ನು ಸ್ಥಾಪಿಸುತ್ತಿದೆ. ಜಾಮ್ನಗರ್, ಗುಜರಾತ್ 2030ರವರೆಗೆ ಸ್ಥಾಪಿಸುವ ಗುರಿ ಇದೆ. ನೆಕ್ಸ್ಟ್ ಕ್ವಶನ್, ನರಮಂಡಲದ ಮೂಲಭೂತ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಯಾವುದು? ಇದು ಸರಿಯಾದ ಉತ್ತರ ನರಕೋಶಗಳು. ಸ್ನೇಹಿತರೆ, ನನಗೆ ಇಷ್ಟು ಕ್ವಶನ್ಗಳು ಸ್ಟೂಡೆಂಟ್ಸ್ ಬಿಟ್ಟಿದ್ದಾರೆ. ಸೊ ಇವೇ ಪ್ರಶ್ನೆಗಳು ಬಂದಿತ್ತು ಇಲ್ವಾ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ಅನಾಲಿಸಿಸ್ ಕ್ಲಾಸ್ನಲ್ಲಿ.